ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ಬಾಳೆಕಾಯಿ ಬಜ್ಜಿ ಮಾಡೋದು ಹೇಗೆ ಅಂತ ನೋಡೋಣ. ಸಂಜೆ ಟೀ ಕಾಫಿ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ. ಈ ಚಳಿಗಾಲದಲ್ಲಂತೂ ಸಂಜೆ ಟೈಮ್ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ, ಮಕ್ಕಳಿಗೆಲ್ಲ ಅಷ್ಟೇ. ನಾವು ಹೊರಗಡೆ ತರೋದಕ್ಕಿಂತ ಮನೆಯಲ್ಲೇ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ನೋಡಿ ಈಗ ಹೇಗೆ ಮಾಡೋದು ಅಂತ ನೋಡಿ. ಒಂದು ಪಾತ್ರೆ ತಗೊಂಡು ನಾನಿಲ್ಲಿ ಒಂದು ಬೌಲಷ್ಟು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. ಖಾರದ ಪುಡಿ 1.5 ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ. ಖಾರಕ್ಕೆ ನೋಡಿ ಹಾಕ್ಕೊಳ್ಬೇಕು. ಓಂಕಾಳು ಸ್ವಲ್ಪ, ಟೇಸ್ಟ್ಗೆ ತುಂಬ ಚೆನ್ನಾಗಿರುತ್ತೆ ರುಚಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಅಕ್ಕಿ ಹಿಟ್ಟು 2 ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ. ಸ್ವಲ್ಪ ಈನು ಹಾಕ್ತಾಯಿದ್ದೀನಿ, ಇಲ್ಲಾಂದರೆ ಸೋಡಾನು ಹಾಕ್ಕೋಬೋದು. ಅಡುಗೆ ಸೋಡಾ ಇರುತ್ತಲ್ಲ ಅದು. ನಾನಿಲ್ಲಿ ಈನು ಹಾಕ್ತಾಯಿದ್ದೀನಿ. ನೋಡಿ, ನೀರು ಹಾಕೋ ಮುಂಚೆನೇ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ಗಂಟಿಲ್ದಂಗೆ ನೀಟಾಗಿ ಕಲಿಸ್ಕೊಳ್ಬೇಕು. ನೀರು ಸ್ವಲ್ಪ ನೋಡಿ ಹಾಕ್ಕೊಳ್ಬೇಕು, ತುಂಬ ತೆಳುವಾಗುತ್ತೆ. ಸ್ವಲ್ಪನೇ ನೋಡಿ ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ಚೆನ್ನಾಗಿ ಈ ಥರ ನಾದ್ಕೊಂಡ್ರೆ ಗಂಟೆಲ್ಲ ಒಡೆಯುತ್ತೆ. ನೋಡಿ, ಸ್ವಲ್ಪ ಈ ಥರ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ನೋಡಿ, ಈ ಅದಕ್ಕಿರಬೇಕು. ನೋಡಿ, ಗಂಟಿಲ್ದಂಗೆ ನೀಟಾಗಿ ಕಲಿಸಿದ್ದೀನಿ. ನೋಡಿ, ಈ ಥರ ರಬ್ ಮಾಡಬೇಕು, ಚೆನ್ನಾಗಿ ಇದಾಗುತ್ತೆ. ನೋಡಿ, ಬಜ್ಜಿ ಮಾಡಿದಾಗ ಚೆನ್ನಾಗಿ ಅದಕ್ಕೆ ಹಿಡಿಯುತ್ತೆ. ಈ ಥರ ಚೆನ್ನಾಗಿ ಇದು ಮಾಡಿದ್ರೆ, ಈ ಥರ ಕಲಸಿ ಒಂದು 10 ರಿಂದ 20 ನಿಮಿಷ ಬಿಟ್ಟರೆ ಅದು ಚೆನ್ನಾಗಿ ನೆನೆಯುತ್ತೆ ಹಿಟ್ಟು. ಆಗ ಚೆನ್ನಾಗಿ ಬರುತ್ತೆ ಬಜ್ಜಿ. ನೋಡಿ, ಇಲ್ಲಿ 4 ಬಾಳೆಕಾಯಿ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಬಟ್ಟೆನಲ್ಲಿ ಒರೆಸಿದ್ದೀನಿ. ನೋಡಿ, ಆ ಸೈಡ್ ಈ ಸೈಡ್ ಈ ಥರ ಕಟ್ ಮಾಡಿ, ಅದು ಸಿಪ್ಪೆ ಪೂರ್ತಿ ತೆಗಿಬಾರ್ದು. ಸುಮ್ಮನೆ ತೆಳುವಾಗಿ ಒಂದು ಲೇಯರ್ ಮಾತ್ರ ಲೈಟಾಗಿ ತಗೊಳ್ಬೇಕು. ನೀವು ಪೂರ್ತಿ ತೆಗೆದ್ರೆ ನಾವು ಬಜ್ಜಿ ಹಾಕೋದಕ್ಕೂ ಆಗಲ್ಲ, ಅಷ್ಟು ಚೆನ್ನಾಗಿ ಬರೋದು ಇಲ್ಲ. ನೋಡಿ, ಲೈಟಾಗಿ ಸ್ವಲ್ಪ ಮೇಲೇ ಒಂದು ಲೇಯರು, ಅದು ನಾರಿನಂಶ ಇರಬೇಕು ಒಳಗಡೆ. ಈ ಥರ ಲೈಟಾಗಿ ತಗೊಂಡ್ರೆ ನಾವು ಬಜ್ಜಿ ಬಿಡಬೇಕಾದ್ರೂ ತಿನ್ನಬೇಕಾದ್ರೂ ಬಾಯಿಗೆ ಸಿಗುತ್ತೆ, ಚೆನ್ನಾಗಿರುತ್ತೆ ಆಗ. ನೋಡಿ, ಒಂದೇ ಲೇಯರು ಮೇಲೆ ತೆಳುವಾಗಿ ಈ ಥರ ತಗೊಳ್ಬೇಕು. ನೋಡಿ, ಮೇಲೆ ಒಟ್ಟುದು ಇರಬೇಕು. ನಾವು ಅರ್ಧ ತೆಗೆದಿದ್ರು ಅರ್ಧ ಒಟ್ಟಿನಂಶ ಅದರಲ್ಲಿದ್ದರೆ ನಾವು ಕಟ್ ಮಾಡೋಕ್ಕೆ ಸ್ಲೈಸು ಚೆನ್ನಾಗಿ ಬರುತ್ತೆ. ತಿನ್ನಬೇಕಾದ್ರೆ ಬಜ್ಜಿನೂ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಎಲ್ಲನೂ ಅದೇ ಥರ ತೆಗೆದಿದ್ದೀನಿ. ಈಗ ನೋಡಿ, ಇದು ತೆಳುವಾಗಿ ಈ ಥರ ಕಟ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ಆಲೂಗಡ್ಡೆ ಸ್ಲೈಸ್ ಮಾಡ್ತೀವಲ್ಲ ಅದರಲ್ಲಾದರೂ ಕಟ್ ಮಾಡ್ಕೊಳ್ಬೋದು. ನೋಡಿ, ಇದರಲ್ಲೂ ಕಟ್ ಮಾಡ್ಬೋದು ಚಾಕುನಲ್ಲೇ ತೆಳುವಾಗಿ. ಈ ಥರ ಬರಲ್ಲ ಅನ್ನೋರು ಆಲೂಗಡ್ಡೆ ಸ್ಲೈಸ್ ಕಟ್ ಮಾಡ್ತೀವಲ್ಲ ಅದರಲ್ಲೇ ಕಟ್ ಮಾಡ್ಕೊಳ್ಬೋದು. ನೋಡಿ, ಫಸ್ಟ್ ಒಂದು 2 ಪೀಸ್ ಈ ಥರ ತೆಗೆದು ನೋಡಿ, ಈಗ ಈ ಥರ ತೆಳುವಾಗಿ ಮಾಡಿಕೊಂಡ್ರೆ ಬರುತ್ತೆ. ನೋಡಿ, ತುಂಬ ತೆಳುವಾಗೇ ಬರುತ್ತೆ. ಆದಷ್ಟು ಸ್ವಲ್ಪ ತೆಳುವಿರಬೇಕು, ಚೆನ್ನಾಗಿರುತ್ತೆ. ಒಳಗಡೆ ಎಲ್ಲ ಅಷ್ಟೊಂದು ದಪ್ಪ ಇದ್ದರೆ ಬೇಯೋದು ಇರಲ್ಲ, ಅಷ್ಟು ರುಚಿನೂ ಬರಲ್ಲ. ನೋಡಿ, ಈ ಥರ ತೆಳುವಾಗಿ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಏನು ಈಸಿನೇ, ಕಷ್ಟ ಏನಿಲ್ಲ. ಲೈಟಾಗಿ ಈ ಥರ ತಗೊಳ್ಬೋದು. ಅಭ್ಯಾಸ ಇಲ್ಲ ಅನ್ನೋರು ಆಲೂಗಡ್ಡೆ ಸ್ಲೈಸ್ ಮಾಡೋದ್ರಲ್ಲೇ ಮಾಡ್ಕೊಳ್ಬೋದು. ನೋಡಿ, ಒಂದೇ ಬಾಳೆಕಾಯಿಗೆ ಇಷ್ಟೊಂದು ಆಗಿದೆ. ನೋಡಿ, ಈಗ ಈ ಥರ ಕಲಸಿರೋ ಹಿಟ್ಟಲ್ಲಿ ಈ ಥರ ಡಿಪ್ ಮಾಡಿ ಕಾದಿರೋ ಎಣ್ಣೆಗೆ ಬಿಟ್ಟರೆ ತುಂಬ ಚೆನ್ನಾಗಾಗುತ್ತೆ. ಎಣ್ಣೆ ಕಾದ ನಂತರ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಳ್ಬೇಕು. ಮೇಲೆಲ್ಲ ಕಪ್ಪಾಗುತ್ತೆ, ಒಳಗಡೆ ಎಲ್ಲ ಹಾಗೆ ಇರುತ್ತೆ. ಕಾದ ನಂತರ ಸ್ವಲ್ಪ ಸಿಮ್ ಥರ ಇಟ್ಕೊಂಡು ಒಂದು ಅರ್ಧ ಬೆಂದ ನಂತರ ಸ್ವಲ್ಪ ಉರಿ ಜಾಸ್ತಿ ಇಟ್ಕೊಂಡ್ರೆ ಚೆನ್ನಾಗಾಗುತ್ತೆ. ನಾವೇನೇ ಎಣ್ಣೆ ಐಟಮ್ ಕರೆದಾಗೂ ನಾವು ತೆಗಿಬೇಕಾದ್ರೆ ಉರಿ ಜಾಸ್ತಿನೇ ಇಟ್ಕೊಂಡಿರಬೇಕು. ಅದು ಇಲ್ಲಾಂದರೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ರೆ ಅದು ಎಣ್ಣೆ ಎಲ್ಲ ಹೀರಿರುತ್ತೆ.
ಉರಿ ಜಾಸ್ತಿ ಇದ್ದಾಗ ತೆಗಿಬೇಕು. ನೋಡಿ ಕಲರ್ ಚೇಂಜ್ ಆಗಿದೆ, ಆಗ್ತಾ ಇದೆ ನೋಡಿ. ಇನ್ನೊಂದು ಸ್ವಲ್ಪ ಆಗಬೇಕು. ನಿಧಾನಕ್ಕೆ ಬೇಯಿಸಿದ್ರೆ ಒಳಗಡೆ ಎಲ್ಲ ಚೆನ್ನಾಗಾಗುತ್ತೆ. ಏನು ಕಷ್ಟ ಇಲ್ಲ, ಒಂದು 5ರಿಂದ 10 ನಿಮಿಷ ಅಷ್ಟೇ. ಸಂಜೆ ಟೀ ಜೊತೆ ಯಾರಾದರೂ ಮನೆಗೆ ಬಂದಾಗೂ ಈ ಥರ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ರುಚಿ ಅಂತೂ. ನೋಡಿ ಕಲರ್ ಈಗ ಚೇಂಜ್ ಆಗಿದೆ ನೋಡಿ. ಅದಕ್ಕೆ ಬಂದ ನಂತರ ಈಗ ತೆಗಿಬೇಕು. ತುಂಬ ಕಪ್ಪಾಗಬಾರ್ದು, ಇದು ಕರೆಕ್ಟಾಗಿದೆ ಅದ. ಸಂಜೆ ಟೀ ಜೊತೆ ಬಿಸಿ ಬಿಸಿ ಬಜ್ಜಿ ರೆಡಿ ನೋಡಿ. ಎಲ್ಲನೂ ಅಷ್ಟೇ ಒಂದೇ ಹದವಾಗೆ ಬೆಂದಿದೆ, ಒಂದೇ ಕಲರೇ ಇದೆ. ಸ್ವಲ್ಪ ಕಲರ್ ಚೇಂಜ್ ಆದರೂ ಅದು ತಿನ್ನೋಕೆ ಅಷ್ಟು ಟೇಸ್ಟ್ ಬರಲ್ಲ, ಸ್ವಲ್ಪ ಸೀದಿರೋ ಥರ ಆಗಿಬಿಡುತ್ತೆ ನೋಡಿ. ಒಳಗಡೆ ಎಲ್ಲ ಹದವಾಗಿ ಬೆಂದಿದೆ, ಇಷ್ಟು ತೆಳುವಿರಬೇಕು. ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.